ನಾಮಪತ್ರ ಇವತ್ತು ನಾವು ನಮ್ಮ ಉಮೇದುವಾರಿಯಾಗಿ ಮಾನ್ಯ ಶ್ರೀ ತುಕಾರಾಮ್ ಅವರು ಇವತ್ತು ಕಣದಲ್ಲಿ ನಮ್ಮ ಬಳ್ಳಾರಿ ಲೋಕಸಭೆ ಅಭ್ಯರ್ಥಿಯಾಗಿ ಇವತ್ತು ನಿಂತಿದ್ದಾರೆ. ಇವತ್ತು ನಾವು ಎಲ್ಲರ ಸಹಕಾರದಿಂದ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಸೇರಿ ಈ ಬಾರಿ ನಮ್ಮ ಮೇಡಮ್ ಸೋನಿಯಾ ಗಾಂಧೀಜಿ ಅವರಿಗೆ ಕಳೆದ ಬಾರಿಗಿಂತ ಹಲವಾರು ಬಾರಿ ನಾವು ಹೇಳಿದ್ದೀವಿ, ಈ ಬಾರಿ ನಮ್ಮ ಅಭ್ಯರ್ಥಿಯನ್ನು MP ಮಾಡಿ ಲೋಕಸಭಾ ಸದಸ್ಯರು ಮಾಡಿ ಅವ್ರಿಗೆ ಉಡುಗೊರೆಯಾಗಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ ಈ 7ನೇ ತಾರೀಕು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಚುನಾವಣೆ ಆದಮೇಲೆ 4ನೇ ತಾರೀಕು ಮಾತ್ರ ನಮ್ಮ ಅಭ್ಯರ್ಥಿ ಲೋಕಸಭಾ ಸದಸ್ಯರಾಗಿ ಹೊರಹೊಮ್ಮುತ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ಅದಕ್ಕೆ ಮಾನ್ಯ ಈ ಭಾಗದ ನಮ್ಮ ಉತ್ತರ ಕರ್ನಾಟಕದ ಭಾಗದ ಪ್ರಭಾವಿ ನಾಯಕರು ನಮ್ಮ MB ಪಾಟೀಲ್ ಸಾಹೇಬರು, ಮತ್ತೊಬ್ಬ ಆತ್ಮೀಯರು, ಇಡೀ ರಾಜ್ಯಕ್ಕೇ ಒಬ್ಬ ಮೈನಾರಿಟಿ ಭಾಗದಲ್ಲಿ ಅತ್ಯಂತ ಹೆಸರನ್ನು ಗಳಿಸಿರುವಂಥ ನಮ್ಮ ಸೋದರ ಸಮಾನರಾಗಿರುವಂಥ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರು ನಮ್ಮ ಜಮೀರಣ್ಣವರು ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಗವಿಯಪ್ಪಣ್ಣನವರು ಮತ್ತು ನಾಸೀರ್ ಹುಸೇನ್ ಅವರು ಬರ್ತಾರೆ. ಅದರ ಜೊತೆಗೆ ಭೀಮಾ ನಾಯಕ್ ಅವರು, ನಮ್ಮ ಅತ್ಯಂತ ಹಿರಿಯರು, ನಮ್ಮ KPCC ಮಾಜಿ ಅಧ್ಯಕ್ಷರಾದಂಥ ನಮ್ಮ ಅಲ್ಲಂ ವೀರಭದ್ರಪ್ಪಣ್ಣನವರು ಮತ್ತು ಭರತ್ ರೆಡ್ಡಿ ಅವರು, ಗಣೇಶ್ ಅವರು, ಶ್ರೀನಿವಾಸ್ ಅವರು, ಭೀಮಾ ನಾಯಕ್ ಅವರು, ಪರಮೇಶ್ವರ ನಾಯಕ್ ಅವರು ಎಲ್ಲರ ನೇತೃತ್ವದಲ್ಲಿ ನಾವು ಈ ಬಾರಿ ಚುನಾವಣೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಆ ಭಾಗದಲ್ಲಿರುವಂಥ ಸಿರಾಜ್ ಶೇಖ್ ಸಾಹೇಬರು ಪ್ರತಿಯೊಬ್ಬರ ನಾಯಕತ್ವದಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲುವು ನಿಶ್ಚಿತ ಮಾಡ್ಕೊಂಡು ಬರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ನಾವು ಆಮೇಲೆ ಮಾಗಡಿ ಶಾಸಕ ಇವರು ಬಾಲಕೃಷ್ಣ ಅವರು ಒಂದು ವಿಚಾರ ಹೇಳಿದ್ದಾರೆ ಸರ್, 47 ಜನರ ಕದ್ದಾಲಿಕೆ ಮಾಡಿದ್ರು HD ಕುಮಾರಸ್ವಾಮಿ ಇದು CM ಆದಾಗ ಅಂತ ಸರ್. 47 ಜನರ ಫೋನ್ ಕದ್ದಾಲಿಕೆ ಯಾವತ್ತು 2000 ಇನ್ಕ್ಲೂಡಿಂಗ್ ನಿರ್ಮಲಾನಂದ ಸ್ವಾಮೀಜಿದು ಕೂಡ ಅಂದ್ರೆ 47 ಜನರದ್ದು ಕದ್ದಾಲಿಕೆ ಮಾಡಿದ್ರು CM ಇದ್ದಾಗ ಕುಮಾರಸ್ವಾಮಿ ಅವರ. ಇವತ್ತು ಅದಕ್ಕೆ ಸ್ಪಷ್ಟನೆ ಈಗಾಗಲೇ ಕೂಡ ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಇವತ್ತು ನಮ್ಮ KPCC ಅಧ್ಯಕ್ಷರು ಕೂಡ ಅದಕ್ಕೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇಂಥ ಕುತಂತ್ರಗಳು ಮಾಡ್ತಿರ್ತಾರೆ ಅನ್ನುವಂಥದ್ದು ವಿಚಾರದ ಎಲ್ಲ ದೇಶಕ್ಕೆ ಇದಾಗಿದೆ. ಯಾಕಂದರೆ ಅವರು ಹಿಂಬಾಗಿಲಿನಿಂದ ಬಂದಂಥವ್ರು BJPಯವರು ಇವತ್ತು ಕೋಮುವಾದಿಗಳ ಜೊತೆಗೆ ಇವತ್ತು ಜನತಾದಳ ಸೆಕ್ಯುಲರ್ ಅಂತ ಹೆಸರು ಇಟ್ಕೊಂಡು ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಗೆಲುವಿಗೆ ಭಾಳ ನಾನಾ ತಂತ್ರಗಾರಿಕೆ ಮಾಡ್ಕೊತಾರೆ. ಆದರೆ ಈ ಬಾರಿ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿಕ್ಕೆ ಈ ಕುತಂತ್ರಗಳಿಂದ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಏನು ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈಗಾಗಲೇ ಸ್ಪಷ್ಟನೆ ಅಧ್ಯಕ್ಷರು ಕೊಟ್ಟಿದ್ದಾರೆ. ತನಿಖೆ ಆಗ್ತಾ ಇದೆ, ಆಮೇಲೆ ಸರ್ಕಾರ ಇದೆ, ಅದನ್ನ ತನಿಖೆ ಮಾಡ್ತೀವಿ. ಈ ರೀತಿ ಯಾರು ತಪ್ಪುಗಳು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಒಂದು ದಿವಸ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಆಗ್ತದೆ. ಹಿಂದೆ ನಾನೇ ಗೃಹ ಮಂತ್ರಿ ಇದ್ದೆ ಅವಾಗ ಸಮ್ಮಿಶ್ರ ಸರ್ಕಾರದಲ್ಲಿ. ಈಗ ಈ ಟೆಲಿಫೋನ್ ಕದ್ಲಾರಿಕೆ ಬಗ್ಗೆ ಅವಾಗ ಇಶ್ಯೂ ಬಂದಿದ್ದು ಬಂದಾಗ ಇವತ್ತೊಂದು ದಿವಸ ಅನೇಕ ಅಧಿಕಾರಿಗಳ ಮೇಲೆ ಇವತ್ತೊಂದು ದಿವಸ ಅಂದು ವಿರೋಧ ನಮ್ಮ ಸಿದ್ದರಾಮಯ್ಯ ಅವ್ರ ಮೇಲೆ, ನನ್ನ ಮೇಲೆ, ಡಾಕ್ಟರ್ ಪರಮೇಶ್ವರ್ ಉಪಮುಖ್ಯಮಂತ್ರಿ ಇದ್ದರು ಅವ್ರ ಮೇಲೆ, ನಿರ್ಮಲಾನಂದ ಸ್ವಾಮೀಜಿಯವರು, ಈಗ ಅನೇಕರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಆಗಿದೆ ಅಂತ ಒಂದು ಆರೋಪ ಇತ್ತು. ಅದನ್ನು ತನಿಖೆ ಆಗ್ತಾ ಇದೆ. ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾರು ಅದೇನಾದ್ರು ಸತ್ಯಾಸತ್ಯತನ ಹೊರಗಡೆ ತರುವಂಥ ಕೆಲಸ ಆಗ್ತದೆ. ನೋಡಿ, ಈಗ ಕೆಲವೊಂದು ವಿಚಾರಗಳು ಬಂದು ಯಾಕೆ ವಿಚಾರ ಬಂತು, ನಿರ್ಮಲಾನಂದ ಸ್ವಾಮೀಜಿಯವ್ರ ಕಡೆಯವ್ರು ಹೋಗಿ ಭಾಳ ಅವ್ರ ಮೇಲೆ ಭಾಳ ಭಕ್ತಿ ಗೌರವವನ್ನು ತೋರಿಸುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಹೇಳಿದ್ದಾರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡುವಾಗ ಆ ಭಕ್ತಿ ಗೌರವ ಎಲ್ಲಿ ಹೋಗಿತ್ತು ಅಂತೇಳಿ. ಈಗ ಅದು ಆ ವಿಷಯ ಹೊರಗೆ ಬಂದಿದೆ. ಈಗ ಬಾಳನ ಹೇಳೋದ್ರ ಅರ್ಥ ಏನಂದ್ರೆ, ಈಗ ನಿರ್ಮಲಾನಂದ ಸ್ವಾಮೀಜಿ ಮೇಲೆ ಪ್ರೀತಿ ಬಂದಿದ್ದಾರೆ, ಕುಮಾರಸ್ವಾಮಿ ಹೋಗಿ ಭೇಟಿ ಮಾಡ್ತಾವ್ರಿಲ್ಲ, ಆ ಟೈಮಲ್ಲಿ ಅವ್ರು ಫೋನ್ ಟ್ಯಾಪ್ ಮಾಡಿದಾರೆ ಅಂತ ಹೇಳಿರೋದು ಬಾಲಣ್ಣ. ಓಕೆ, ನೆಕ್ಸ್ಟ್ ಹಿನ್ನೆಲೆಯಲ್ಲಿ ಹೇಳಿರೋದು ಬಾಲಣ್ಣ. ನೆಕ್ಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.